ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅಮೃತ್ ವ್ಲಾಗ್ಸ್. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶ ಹಬ್ಬದ ದಿನ ನಾವು ಪ್ರತಿದಿನ ಒಂದೊಂದು ಸ್ವೀಟ್ ಮಾಡಿ ನೈವೇದ್ಯವನ್ನು ತೋರಿಸ್ತೀವಿ. ಸೊ ಹೀಗಾಗಿ ಒಂದಿನ ನೈವೇದ್ಯಕ್ಕೆ ನಾವು ಗುದಿಗಿನ ಹುಗ್ಗಿ ಅಂತ ಮಾಡಿ ತೋರಿಸ್ತೀವಿ. ಆ ಗುದಿಗಿನ ಹುಗ್ಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ನನ್ನ ವ್ಲಾಗ್ಸ್, ನನ್ನ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಮೊದಲಿಗೆ ನಾನಿಲ್ಲಿ ಹಿಟ್ಟನ್ನು ಮುಂಚೆನೇ ನಾದಿಟ್ಕೊಂಡಿದ್ದೆ. ನಾವು ಚಪಾತಿ ಮಾಡಲಿಕ್ಕೆ ಯಾವ ರೀತಿ ಗೋಧಿ ಹಿಟ್ಟನ್ನು ನಾದಿ ಇಟ್ಕೊತೀವಲ್ಲ, ಅದೇ ರೀತಿ ಗೋಧಿ ಹಿಟ್ಟನ್ನು ನಾದಿ ನೆನೆಯಲಿಕ್ಕೆ ಎತ್ತಿಟ್ಟಿದ್ದೆ. ಅದಾದ ನಂತರ ನೀರನ್ನು 3 ರಿಂದ 4 ಲೋಟ ನೀರು ಹಾಕಿ ಒಂದು ಸ್ವಲ್ಪ ಕಡಲೆಬೇಳೆಯನ್ನು ಹಾಕಿ ಕುದಿಲಿಕ್ಕಿಟ್ಟೆ. ಒಂದು 10 ನಿಮಿಷ ಆದಮೇಲೆ ನಾನಿಲ್ಲಿ ಅದು ಹುಗ್ಗಿ ಏನು ರೆಡಿ ಮಾಡ್ಕೋತೀವಲ್ಲ, ಅದಕ್ಕೆ ನಾವು ಶಾವ್ಗೆ ಥರ ಅದು ಆಗಬೇಕು. ಸೊ ಹೀಗಾಗಿ ಮುಂಚೆ ಎಲ್ಲ ಹೊಸಿತಿದ್ರು. ಹೀಗಾಗಿ ಚಕ್ಲಿ ಮಣಿ ಇರ್ತದಲ್ಲ, ಆ ಚಕ್ಲಿ ಮಣಿ ಸಹಾಯದಿಂದ ನಾನಿಲ್ಲಿ ಈ ಥರ ಶಾವ್ಗೆ ಥರ ಬಿಡ್ತಾಯಿದ್ದೀನಿ. ನೀವೇ ನೋಡ್ತಾ ಇರ್ಬೋದು. ಸ್ವಲ್ಪ ದಪ್ಪ ಹೋಲಿಂದು ಮಣಿ ಇರ್ತದಲ್ಲ, ಆ ಸಹಾಯದಿಂದ ಈ ರೀತಿ ಎಳೆ ಎಳೆಯಾಗಿ ಶಾವ್ಗೆ ಥರ ಇದು ರೆಡಿ ಆಗ್ತೈತಿ. ಇದು ಹಿಟ್ಟು ಯಾವ ರೀತಿ ಕಲಿಸೋದಂದ್ರೆ, ನಾವು ಚಪಾತಿ ಹಿಟ್ಟಿನ ಅದಕ್ಕೇ ನಾವು ಇದನ್ನು ಕಲಿಸ್ಕೋಬೇಕು. ಆಮೇಲೆ ಸ್ವಲ್ಪ ಹಿಟ್ಟಿಗೆ ಎಣ್ಣೆ ಹಚ್ಚಿ ಚಕ್ಲಿ ಮಣಿ ಸಹಾಯದಿಂದ ಈ ರೀತಿ ನಾವು ರೆಡಿ ಮಾಡಿಕೊಂಡ್ರೆ ನಮಗೆ ಗುದಿಗಿನ ಹುಗ್ಗಿಗೆ ಬೇಕಾಗಿರುವಂಥ ಒಂದು ಬೇಸ್ ರೆಡಿ ಆಗ್ತೈತಿ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ರೆಡಿ ಆಗೈತಿ ಅಂದ್ರೆ. ಇದನ್ನು ನಾವೇನಿಲ್ಲ ಅಂದರೂ ಒಂದು 15 ರಿಂದ 20 ನಿಮಿಷನಾದರೂ ನಾವು ಇದನ್ನು ಸಣ್ಣ ಉರಿಯಲ್ಲಿಟ್ಟು ಕುದಿಲಿಕ್ಕೆ ಬಿಡಬೇಕು. ಬಿಕಾಸ್ ಇದು ಹಸಿ ಗೋಧಿ ಹಿಟ್ಟಿಂದಲ್ಲ, ನಮಗೆ ಚೆನ್ನಾಗಿ ಕುದ್ದಷ್ಟು ಇದು ನೀಟಾಗಿ ಚೆನ್ನಾಗಿ ಬರ್ತೈತಿ. ಅದಾದ ನಂತರ ನಾನು ಸೈಡಲ್ಲಿ ಒಂದು ಕಡೆ ಸಾಂಬಾರಿಗೂ ರೆಡಿ ಮಾಡ್ತಾಯಿದ್ದೀನಿ. ಸಾಂಬಾರಿಗೆ ಮುಂಚೆನೇ ಬೇಳೆಯನ್ನು ಕುದಿಸಿ ಎತ್ತಿಟ್ಕೊಂಡಿದ್ದೆ. ಸೊ ಹೀಗಾಗಿ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನ್ನ ಬಿಸಿಗಿಟ್ಟು, ಪ್ಯಾನ್ ಕಾದಾದ ನಂತರ ಎಣ್ಣೆ ಹಾಕಿ, ಎಣ್ಣೆ ಕಾದಾದ ನಂತರ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಹಾಕಿ, ಆಮೇಲೆ ಅದು ಕುದಿಸಿಟ್ಟಿರುವಂಥ ಬೇಳೆಯನ್ನು ಹಾಕಿ, ಅದಾದ ನಂತರ ಸಾಂಬಾರು ಪೌಡರನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಬೆಲ್ಲವನ್ನು ಹಾಕಿ ಒಂದು ಕುದಿ ಬರೋ ತನಕ ಕುದಿಸ್ಕೊಂಡ್ರೆ ನಮಗೆ ಸಾಂಬಾರು ಕೂಡ ರೆಡಿ ಆಗ್ತೈತಿ. ಈ ಕಡೆ ಸ್ವೀಟ್ ಕುದಿಲಿಕ್ಕಿಟ್ಟೆ, ಒಂದು ಕಡೆ ಸಾಂಬಾರು ಮಾಡ್ತಾಯಿದ್ದೀನಿ. ಇನ್ನೊಂದು ಕಡೆ ರೈಸಿಗೂ ಕೂಡ ರೆಡಿ ಮಾಡಿಕೊಂಡೆ. ರೈಸ್ ನಾನು ಅಕ್ಕಿಯನ್ನು ನೀಟಾಗಿ ತೊಳೆದು ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ಮುಂಚೆನೇ ನೆನೆ ಹಾಕಿರ್ತೀನಿ. ಅಂದರೆ ರೈಸು ಕೂಡ ತುಂಬ ಚೆನ್ನಾಗಿ ಬರ್ತೈತಿ. ಆಮೇಲೆ ಅಡುಗೆನೂ ಕೂಡ ತುಂಬ ಫಾಸ್ಟಾಗಿ ಆಗ್ತದೆ. ಇದಾದ ನಂತರ ನಾವು ಅದನ್ನೇನು ಗುದಿಗಿನ ಹುಗ್ಗಿ ಏನು ಮಾಡ್ಕೊತಾ ಇರ್ತೀವಲ್ಲ, ಅದು ನಮಗೆ ಎಷ್ಟು ನೀಟಾಗಿ ಸಣ್ಣ ಉರಿಯಲ್ಲಿ ನಾವು ಕುದಿಸ್ತೀವಲ್ಲ, ಅಷ್ಟು ನೀಟಾಗಿ ಅದು ಸರಿಯಾಗಿ ಬೆಂದಿರ್ತದೆ, ಬಾಯ್ಲ್ ಆಗಿರ್ತದೆ. ಟೇಸ್ಟು ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ. ಹಸಿ ಬಿಸಿ ಬಂದರೆ ಟೇಸ್ಟ್ ಅಷ್ಟು ಚಲೋ ಅನ್ಸೋಂಗಿಲ್ಲ. ಇದು ಏನಿಲ್ಲ, ಗುದಿಗಿನ ಹುಗ್ಗಿ ಅಂತಂದ್ರೆ ನಾವು ಗೋಧಿ ಹಿಟ್ಟಲ್ಲೇ ಚಪಾತಿ ಹೆಂಗೆ ಮಾಡ್ಕೋತೀವಲ್ಲ, ಚಪಾತಿ ಮಾಡೋ ಬದಲಿನ ಇದಕ್ಕೊಂದು ಚೂರು ಬೆಲ್ಲ ಹಾಕಿ ಒಂಥರ ದಪ್ಪ ಶಾವ್ಗೆ ಟೈಪ್ ಇದು ಗುದಿಗಿನ ಹುಗ್ಗಿ ಆಗ್ತೈತಿ. ಅದಾದ ನಂತರ ಅದಕ್ಕೆ ಈ ಥರ ಪೇಸ್ಟ್ ಮಾಡಿ ನಾವು ಆ ಸ್ವೀಟಿಗೆ ಗುದಿಗಿನ ಹುಗ್ಗಿಗೆ ಹಾಕಿದ್ರೆ ಟೇಸ್ಟ್ ಮಾತ್ರ ಮಸ್ತ್ ಬರ್ತೈತಿ. ಒಂದು ಸ್ವಲ್ಪ ಕಸಕಸಿ, ಕೊಬ್ಬರಿ, ಗೋಡಂಬಿ ಹಾಕಿ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ರುಬ್ಬೋ ಟೈಮ್ ಒಳಗೆ ಅಷ್ಟೇ ನಾವು ನೀರು ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೋಬೇಕು. ಅದು ಸೈಡಿಗೆ ನನ್ನ ಮಗಗೂ ಕೂಡ ನಾನು ಟಿಫಿನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಓಟ್ಸ್ ದೋಸೆ ಮಾಡ್ತಾಯಿದ್ದೆ. ಓಟ್ಸ್ ದೋಸೆ ಯಾವ ರೀತಿ ಮಾಡೋದು ಅಂತ ಒಂದು ಲಾಂಗ್ ವಿಡಿಯೋನ ಶೇರ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ವಾಚ್ ಮಾಡಿ. ಇದು ನಾನೇನು ಗುದಿಗಿನ ಹುಗ್ಗಿಗೆ ಪೇಸ್ಟ್ ರೆಡಿ ಮಾಡಿದ್ದೆ, ಆ ಕಡೆ ನನ್ನ ಮಗಗೆ ದೋಸೆಗೂ ರೆಡಿ ಮಾಡ್ಕೊಂಡು ಬಂದೆ. ಈ ಕಡೆ ಅನ್ನನೂ ರೆಡಿ ಆಗತೈತಿ, ಸಾಂಬಾರು ರೆಡಿ ಆಗತೈತಿ, ಆಮೇಲೆ ಸ್ವೀಟು ಕೂಡ ಸರಿಯಾಗಿ ಬಾಯ್ಲ್ ಆಗಕತ್ತೈತಿ, ಕುದಿಯಾಕತ್ತೈತಿ. ಒಂದು ವೇಳೆ ಇದಕ್ಕೆ ನೀರಿನ ಅವಶ್ಯಕತೆ ಐತಿ ಅಂತಂದ್ರೆ ಇದಕ್ಕೆ ಯಾವಾಗಲೂ ನಾವು ಬಿಸಿನೀರನ್ನು ಆ್ಯಡ್ ಮಾಡಬೇಕು. ತಣ್ಣೀರು ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಆಮೇಲೆ ಒಂದು ಫೋರ್ಕ್ ಸಹಾಯದಿಂದ ನಾನು ಇದನ್ನು ಮೆತ್ತಗಾಗೈತಿ ಇಲ್ಲ ಅಂತ ಚೆಕ್ ಮಾಡಿದ್ರೆ ಸರಿಯಾಗಿ ಬೆಂದಿತ್ತು. ಇದು ಬೆಂದೈತಿ ಅಂತ ಅರ್ಥ. ಎಲ್ಲ ನೀಟಾಗಿ ಬೆಂದಾದಮೇಲೆ ನಾವು ಇದಕ್ಕೆ ಬೆಲ್ಲವನ್ನು ಆ್ಯಡ್ ಮಾಡಬೇಕು. ಬೆಲ್ಲ ನಮಗೆ ಸ್ವೀಟ್ ಎಷ್ಟು ಬೇಕು ಅದ್ರ ಮೇಲೆ ಹೋಗ್ತೈತಿ. ಸ್ವೀಟ್ ಕಮ್ಮಿ ಬೇಕಂದವರಿಗೆ ಬೆಲ್ಲದ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕೋರಿ. ಸ್ವೀಟು ಜಾಸ್ತಿ ಬೇಕು, ಜಾಸ್ತಿ ಅಂದ್ರೂ ತಿನ್ಲಿಕ್ಕಾಗಲ್ಲ, ಒಂದು ಮೀಡಿಯಮ್ ಅಳತೆಯಷ್ಟು ಸ್ವೀಟನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ರುಬ್ಬಿಟ್ಟಿರುವಂಥ ಮಿಶ್ರಣವನ್ನು
ಹಾಕ್ಕೊಂಡೆ ಒಂದರಿಂದ 2 ಕುದಿ ಕುದಿಸ್ಕೊಂಡ್ರೆ ನಮಗೆ ಗುದ್ಗಿನ ಹುಗ್ಗಿ ರೆಡಿಯಾಗಿರ್ತೈತಿ. ಇದು ಕೂಡ ಟೇಸ್ಟ್ ಭಾರಿ ಇರ್ತೈತಿ. ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿರಿ. ಆಮೇಲೆ ಇದಕ್ಕೆ ನಾನು ಗೋಡಂಬಿ, ಬಾದಾಮಿ ಮತ್ತು ಅಕ್ರೂಟನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತುಪ್ಪದಲ್ಲಿ ಹುರಿದು ಒಗ್ಗರಣೆ ಕೂಡ ಹಾಕ್ಕೊಂಡೀನಿ. ಮಸ್ತ್ ರುಚಿ ಬರ್ತೈತಿ. ಒಂದು ಸಲ ಈ ಸ್ವೀಟನ್ನು ನೀವು ಟ್ರೈ ಮಾಡಿ ನೋಡಿರಿ. ನೈವೇದ್ಯಕ್ಕೂ ಕೂಡ ಇದು ಚೆನ್ನಾಗಿ ಬರ್ತೈತೆ. ಆಮೇಲೆ ನಾನಿಲ್ಲಿ ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ತಾ ಹೋಗ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಇದು ಫ್ಲೇಮ್ ಸಣ್ಣ ಉರಿಯೊಳಗೆ ಇರಬೇಕು. ನೋಡ್ರಿ, ಇಲ್ಲಿ ನಾನು 2 ಅಕ್ರೂಟ ಮತ್ತು ಒಂದು 5 ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು ತೊಗೊಂಡು ಇದನ್ನು ತುಪ್ಪದೊಳಗೆ ಹುರ್ಕೊಂಡು ಅದು ಸ್ವೀಟಿಗೆ ನೀಟಾಗಿ ಒಗ್ಗರಣೆ ಹಾಕ್ಕೊಂಡ್ರೆ ಮಸ್ತ್ ಸ್ಮೆಲ್ಲು ಕೂಡ ಅಷ್ಟು ಮಸ್ತ್ ಬರ್ತೈತಿ. ಏಲಕ್ಕಿ ಪುಡಿ ಎಲ್ಲ ಹಾಕಿರ್ತೀವಲ್ಲ, ಆಮೇಲೆ ಟೇಸ್ಟು ಕೂಡ ಮಸ್ತ್ ಬರ್ತೈತಿ. ಅಷ್ಟು ಸ್ವೀಟಿನೂ ಆಗಿದ್ದಿಲ್ಲ, ಅಷ್ಟು ಸಪ್ಪನೂ ಆಗಿದ್ದಿಲ್ಲ, ಭಾರಿ ಬಂದಿತ್ತು. ನೀವು ಕೂಡ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿರಿ. ಯಾವ ರೀತಿ ಬಂದಿತ್ತು ಅಂತಂದು ಕಮೆಂಟ್ ಹಾಕಿರಿ. ನನ್ನ ರೆಸಿಪಿ ಮತ್ತು ನನ್ನ ವ್ಲಾಗ್ಸ್ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿರಿ. ಆಮೇಲೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ರೀತಿ ತುಪ್ಪದೊಳಗೆ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಈ ಸ್ವೀಟಿಗೆ ಹಾಕಿದ್ರೆ ಮಸ್ತ್ ಘಮ ಬರ್ತೈತಿ. ಆಮೇಲೆ ರುಚಿ ಕೂಡ ಹಂಗೆ ಭಾರಿ ಕೂಡ ಬಂದಿತ್ತು. ಈಗ ನಮಗೆ ಗುದ್ಗಿನ ಹುಗ್ಗಿನೂ ಕೂಡ ರೆಡಿ ಆಗೈತಿ. ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿರಿ. ಆಮೇಲೆ ನನ್ನ ಮಗಗೆ ಕೂಡ ಅವನಿಗೆ ಟಿಫಿನ್ಗೂ ಕೂಡ ರೆಡಿ ಮಾಡ್ತಾಯಿದ್ದೆ. ಟಿಫಿನ್ ಮಧ್ಯಾಹ್ನದ ಊಟಕ್ಕೂ ಆಗಿದ್ದಿದೆ. ಮಸ್ತ್ ಮಕ್ಕಳಿಗೆ ಮಾತ್ರ ಚೆನ್ನಾಗಿರ್ತೈತಿ, ಇಲ್ಲ ದೊಡ್ಡವರಿಗೂ ಕೂಡ ರುಚಿ ಬರ್ತೈತಿ. ನಾವು ಇದ್ರಾಗ ಖಾರ, ಉಪ್ಪು ಮತ್ತು ಖಾರ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ. ಸೊ ಫೈನಲಿ ಬಿಸಿ ಬಿಸಿ ಆದಂತಹ, ಹೆಲ್ದಿ ಆಗಿರುವಂತಹ, ಟೇಸ್ಟಿ ಆಗಿರುವಂತಹ ಗುದ್ಗಿನ ಹುಗ್ಗಿ ರೆಡಿ ಆಗೈತಿ. ನೈವೇದ್ಯಕ್ಕೂ ಕೂಡ ಭಾರಿ ಇರ್ತೈತಿ. ಆಮೇಲೆ ತಿನ್ನಲಿಕ್ಕೂ ಕೂಡ ಮಸ್ತ್ ಇರ್ತೈತಿ. ಯಾವ ರೀತಿ ಬಂತು ಅಂತ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.